ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಶಂಕಿತ ಉಗ್ರರು ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ರಾಮೇಶ್ವರಂನಲ್ಲಿ ಸ್ಫೋಟ ಮಾಡಿದ ಬಳಿಕ ಹಲವಾರು ಬಸ್ಗಳನ್ನು ಬದಲಾವಣೆ ಮಾಡಿ ಬಟ್ಟೆಗಳನ್ನು ಕೂಡ ಬದಲಾವಣೆ ಮಾಡಿಕೊಂಡು ತಲೆಮರೆಸಿಕೊಂಡಿದ್ರು. ಇದೀಗ ರಾಷ್ಟ್ರೀಯ ತನಿಖಾ ಸಂಸ್ಥೆ ಬಾಂಬ್ ಇಟ್ಟಂತಹ ಮುಸಾವಿರ್ ಶಾಜಿಬ್ಗೆ ಇದೀಗ ಕೈಕೋಳವನ್ನು ತೋರಿಸಿದೆ. ಅಸ್ಸಾಂನಿಂದ ವೆಸ್ಟ್ ಬೆಂಗಾಲ್ಗೆ ಬರ್ತಾ ಇದ್ದಾಗ ಮುಸಾವಿರ್ ಅರೆಸ್ಟ್ ಆಗಿದ್ದಾನೆ. ಜೊತೆಗಿದ್ದಂತಹ ಮಾಸ್ಟರ್ ಮೈಂಡ್ ಮತೀನ್ ತಾಹಾ ಕೂಡ ರಾಷ್ಟ್ರೀಯ ತನಿಖಾ ದಳ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ. ಇನ್ನು ಮಾರ್ಚ್ 1ರಂದು ವೈಟ್ ಫೀಲ್ಡ್ನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರು. ಇದಾದ ಬಳಿಕ ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಉಗ್ರರ ಬಗ್ಗೆ ಯಾವುದೇ ಸುಳಿವುಗಳು ಸಿಗ್ತಾ ಇರಲಿಲ್ಲ. ಎಲ್ಲಿ ತಲೆಮರೆಸಿಕೊಂಡಿದ್ದಾರೆ, ಅದೇ ರೀತಿಯಾಗಿ ಬಾಂಬ್ ಬ್ಲಾಸ್ಟ್ ಮಾಡಿದ್ಯಾರು, ಈ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ತಾ ಹೋದಂತಹ ಎನ್ಐಎ ಅಧಿಕಾರಿಗಳು ಈಗ ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನು ಮತೀನ್ ತಾಹಾ ಸ್ಕೆಚ್ ಹಾಕಿದ್ದ ಈ ಬಾಂಬ್ ಬ್ಲಾಸ್ಟ್ಗೆ ಅಂತ. ಬಾಂಬ್ ಬಿಟ್ಟು ಆ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಿದ್ದು ಮುಸಾವಿರ್ ಅಂತ ಹೇಳಲಾಗ್ತಾ ಇದೆ. ಆದರೆ ಪ್ಲಾನ್ ಪ್ರಕಾರ ಬಾಂಬ್ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದು ಮುಸಾವಿರ್. ಇಬ್ಬರು ಕೂಡ ಶಿವಮೊಗ್ಗ ತೀರ್ಥಹಳ್ಳಿ ಮೂಲದವರೇ ಅಂತ ಹೇಳಲಾಗ್ತಾ ಇದೆ. ರಾಮೇಶ್ವರಂ ಬ್ಲಾಸ್ಟ್ಗೂ ಮುನ್ನ ತೀರ್ಥಹಳ್ಳಿ ತುಂಗಾ ನದಿ ಟ್ರಯಲ್ ಬ್ಲಾಸ್ಟ್ ಕೂಡ ಮಾಡಲಾಗಿತ್ತು. ಅದೇ ರೀತಿಯಾಗಿ ಮಂಗಳೂರು ಗೋಡೆ ಬರಹ ಕೇಸ್ನಲ್ಲೂ ಕೂಡ ಇವರಿಬ್ಬರದ್ದೇ ಮೇನ್ ರೋಲ್ ಅಂತ ಕೂಡ ಹೇಳಲಾಗ್ತಾ ಇದೆ. ರಾಮೇಶ್ವರಂನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಬಳ್ಳಾರಿ ತನಕ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಪೊಲೀಸರ ದಿಕ್ಕನ್ನು ತಪ್ಪಿಸೋದಕ್ಕೆ ಅಂತ ದಿನಕ್ಕೊಂದು ವೇಷವನ್ನ ಕೂಡ ಮುಸಾವಿರ್ ಧರಿಸಿದ್ದ. ಯಾಕಂದರೆ ಆತನೇ ಬಾಂಬ್ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಎಸ್ಕೇಪ್ ಆಗಿದ್ದಂತಹ ಮುಸಾವಿರ್ ಹಲವಾರು ಬಸ್ಗಳನ್ನು ಬದಲಾವಣೆ ಮಾಡಿದ್ದ. ಅದೇ ರೀತಿಯಾಗಿ ಬಟ್ಟೆಗಳನ್ನು ಕೂಡ ಬದಲಾವಣೆ ಮಾಡಿಕೊಂಡು ಎಸ್ಕೇಪ್ ಆಗಿದ್ದ. ಇದಾದ ಬಳಿಕ ಸಿಸಿಟಿವಿ ಜಾಡು ಹಿಡಿದಂತಹ ಪೊಲೀಸರು ಹಾಗೂ ಎನ್ಐಎ ಅಧಿಕಾರಿಗಳು ವೆಸ್ಟ್ ಬೆಂಗಾಲ್ವರೆಗೂ ಅಂದರೆ ಪಶ್ಚಿಮ ಬಂಗಾಳದವರೆಗೂ ತಲುಪಿದ್ರು. ಪಶ್ಚಿಮ ಬಂಗಾಳದಲ್ಲಿ ಇವರಿಗೆ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಎನ್ಐಎ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಸಂಚು ರೂಪಿಸಿದಂತಹ ಮುಜಾಮಿಲ್ನನ್ನು 15 ದಿನಗಳ ಮುಂಚೆ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ರು. ಇದೀಗ ಪ್ರಮುಖ ಆರೋಪಿಗಳನ್ನು ಕೂಡ ಬಂಧಿಸುವಲ್ಲಿ ಎನ್ಐಎ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಇನ್ನು ರಾಮೇಶ್ವರಂ ಬಾಂಬರ್ ಅರೆಸ್ಟ್ ಆಗಿದ್ದು ಹೇಗೆ, ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಈ ಆರೋಪಿ ಅರೆಸ್ಟ್ ಆಗಿದ್ದು ಹೇಗೆ, ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತು ಅಂತ ನೋಡೋದಾದ್ರೆ ಮಧ್ಯರಾತ್ರಿ 2:30ಕ್ಕೆ ಕೋಲ್ಕತ್ತಾದಲ್ಲಿ ಕಾರ್ಯಾಚರಣೆ ನಡೆಸ್ತಾರೆ ಎನ್ಐಎ ಅಧಿಕಾರಿಗಳು. ಹೆಸರನ್ನ ಬದಲಾವಣೆ ಮಾಡಿಕೊಂಡು ಇಬ್ಬರು ಶಂಕಿತ ಉಗ್ರರು ಅವಿತುಕೊಂಡಿದ್ರು, ತಲೆಮರೆಸಿಕೊಂಡಿದ್ರು. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಕಲಿ ದಾಖಲೆಗಳನ್ನು ಕೊಟ್ಟು ಮಿಡ್ನಾಪುರದಲ್ಲಿ ಮನೆ ಬಾಡಿಗೆಯನ್ನು ಪಡೆದುಕೊಂಡಿದ್ರು. ಇನ್ನು ನಿದ್ದೆಯಲ್ಲಿ ಇದ್ದಾಗಲೇ ಅಂದರೆ 2:30 ಸುಮಾರಿಗೆ ಇವರೇನು ನಿದ್ದೆಯಲ್ಲಿದ್ದರು. ಅದೇ ಸಂದರ್ಭದಲ್ಲಿ ದಾಳಿ ನಡೆಸಿ ರೈಡ್ ಮಾಡಿ ಈ ಇಬ್ಬರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಮುಸಾವಿರ್ ಹುಸೇನ್ ಶಾಜಿಬ್ ಕೆಫೆಯಲ್ಲಿ ಐಇಡಿ ಇಟ್ಟು ಸ್ಫೋಟ ಮಾಡಿದ್ದ. ಮುಸಾವಿರ್ ಹುಸೇನ್ ಏನಿದ್ದಾನೆ ಈತನೇ ಐಇಡಿ ಇಟ್ಟು ಅಂದರೆ ಸುಧಾರಿತ ಬಾಂಬನ್ನು ಇಟ್ಟು ಸ್ಫೋಟ ಮಾಡಿದ್ದ. ಅಬ್ದುಲ್ ಮತೀನ್ ತಾಹಾ ಬಾಂಬ್ ಇಡೋದಕ್ಕೆ ಪ್ಲಾನ್ ಕೂಡ ರೂಪಿಸಿದ್ದ. ಮತೀನ್ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಆಗಿ ಇವರು ಕೆಲಸವನ್ನ ಕೂಡ ಮಾಡಿದ್ರು. 2020ರ ಅಲ್ ಹಿಂದ್ ಮಾದರಿ ಕೇಸ್ನಲ್ಲಿ 17ನೇ ಆರೋಪಿ ಕೂಡ ಈತ ಆಗಿದ್ದ. ಅಲ್ ಹಿಂದ್ ಮಾದರಿ ಅಂದ್ರೆ ಏನು, ಹಿಂದೂ ನಾಯಕರನ್ನ ಹತ್ಯೆ ಮಾಡೋದಕ್ಕೆ ಅಂತ ಒಂದು ಪ್ಲಾನ್ ರೂಪಿಸಲಾಗಿತ್ತು. ನಗರದ ಗುರಪ್ಪನ ಪಾಳ್ಯದಲ್ಲಿ ಒಂದು ಮನೆಯಲ್ಲಿ ಉಗ್ರರು ವಾಸವಾಗಿದ್ರು. ಮೊದಲು ಸುದ್ದಗುಂಟೆ ಪಾಳ್ಯ ಠಾಣೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿತ್ತು. ಈ ಕೇಸ್ನಲ್ಲಿ ತಾಹಾ ಮತ್ತು ಮುಸಾವಿರ್ ಇಬ್ಬರು ಕೂಡ ತಲೆಮರೆಸಿಕೊಂಡಿದ್ರು. ಕೋಲ್ಕತ್ತಾದಲ್ಲೇ ಕೋರ್ಟ್ಗೆ ಶಂಕಿತ ಇಬ್ಬರು ಉಗ್ರರನ್ನ ಇದೀಗ ಹಾಜರುಪಡಿಸಲಾಗುತ್ತೆ. ಕೋಲ್ಕತ್ತಾದಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಇವತ್ತು ಸಾಯಂಕಾಲ ಅಂದರೆ ಸಂಜೆ 6 ಗಂಟೆಗೆ ಬೆಂಗಳೂರಿಗೆ ಎನ್ಐಎ ಅಧಿಕಾರಿಗಳು ಇವರನ್ನ ಕರೆತರ್ತಾರೆ. ಬೆಂಗಳೂರಿಗೆ ಕರೆತಂದ ಬಳಿಕ ಸ್ಥಳ ಮಹಜರು ಕೂಡ ನಡೆಯುತ್ತೆ. ಯಾವ ರೀತಿಯಾಗಿ ರಾಮೇಶ್ವರಂ ಕೆಫೆಯಲ್ಲಿ ಪ್ಲಾನ್ ಮಾಡಿದ್ರು, ಅದೇ ರೀತಿಯಾಗಿ ಬಾಂಬ್ ಟ್ರಿಗರ್ ಮಾಡೋದಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿದ್ರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಹೋಗಿ ಸ್ಥಳ ಮಹಜರು ಕೂಡ ಮಾಡಲಿದ್ದಾರೆ ಅಧಿಕಾರಿಗಳು. ಕುಂದಲಹಳ್ಳಿ ಬಳಿಯ ರಾಮೇಶ್ವರಂ ಕೆಫೆಗೂ ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಕೂಡ ಸ್ಥಳ ಮಹಜರು ಮಾಡಲಾಗತ್ತೆ. ಯಾವ ರೀತಿಯಾಗಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಬಾಂಬ್ ಬ್ಲಾಸ್ಟ್ ಮಾಡಿದ್ರು, ಎಲ್ಲ ರೀತಿಯಾದಂತಹ ಸೀನ್ ಕ್ರಿಯೇಟ್ ಆಗತ್ತೆ. ಮತ್ತೊಮ್ಮೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಕೊನೆಗೂ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಪ್ರಮುಖವಾಗಿ ರಾಮೇಶ್ವರ್ ಬಾಂಬ್ ಬ್ಲಾಸ್ಟ್ ಕಥೆ ಏನಾಯ್ತು, ಇದಾದ ನಂತರ
ಆರೋಪಿಗಳಿಗೆ ಸಾಕಷ್ಟು ಹುಡುಕಾಟವನ್ನು ನೋಡಿದ್ರು. ಬೆಂಗಳೂರು ನಗರ ಪೊಲೀಸರು ಹುಡುಕಾಟ ನಡೆಸಿದ ನಂತರ ಕೇಸು ಪ್ರಕರಣ ಎನ್ಐಎಗೆ ಹಸ್ತಾಂತರ ಆಗುತ್ತೆ. ಎನ್ಐಎ ಅಧಿಕಾರಿಗಳು ಅವ್ರದೇ ಆದ ನೆಟ್ವರ್ಕಿಂಗ್ ಏನಿದೆ ಅದನ್ನ ಪೂರ್ತಿ ಸಂಪೂರ್ಣವಾಗಿ ದೇಶ ಮತ್ತು ಹೊರದೇಶಗಳಲ್ಲೂ ಈ ತರ ಒಂದು ತಲೆಮರೆಸಿಕೊಂಡು ಸಂಬಂಧಪಟ್ಟಾಗಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಈ ಮಾಹಿತಿಯನ್ನ ಕಲೆ ಹಾಕಿದ್ದನ್ನ ಬೆನ್ನಟ್ಟಿದಂತಹ ಪೊಲೀಸರಿಗೆ ಇದೀಗ ಈತ ಕೋಲ್ಕತ್ತಾದ ಒಂದು ಮಿಡ್ನಾಪುರ ಬೀಗ ಎಂಬ ಜಿಲ್ಲೆಯಲ್ಲಿ ಈತ ಸಿಕ್ಕಿರುವಂತದ್ದು. ಬೆಳಗಿನ ಜಾವ 2:30 ವೇಳೆಗೆ ಒಂದು ಕಾರ್ಯಾಚರಣೆ ನಡೆಸ್ತಾರೆ. ಕಾರ್ಯಾಚರಣೆ ನಡೆಸಿ ಇಬ್ಬರನ್ನು ಕೂಡ ಏನೋ ಶಂಕಿತ ಉಗ್ರರು ಏನಿದ್ದಾರೆ ಮತೀನ್ ತಹಾ ಮತ್ತೆ ಮುಸಾವಿರ್ ಇಬ್ಬರನ್ನು ಕೂಡ ವಶಕ್ಕೆ ಪಡ್ಕೊಂಡಿರುವಂತದ್ದು. ವಶಕ್ಕೆ ಪಡ್ಕೊಂಡು ಈಗಾಗಲೇ ಸ್ಥಳೀಯ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸ್ತಾರೆ. ಅಲ್ಲಿಂದ ಬಾಡಿ ವಾರೆಂಟ್ ಅನ್ನು ಹಾಕೊಂಡು ಅವ್ರನ್ನ ಬೆಂಗಳೂರಿಗೆ ಕರೆತರುವಂತದ್ದು. ಇಂದು ಸಂಜೆ ವೇಳೆಗೆ ಫ್ಲೈಟ್ ಮುಖಾಂತರ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಂತರ ವಿಚಾರಣೆ ನಡೆಸುವಂತದ್ದು. ಇಬ್ಬರ ಪಾತ್ರ ಏನಿತ್ತು ಇದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ, ಮುಸಾವರ್ ಏನಿದ್ದಾನೆ ಈತ ರಾಮೇಶ್ವರಂ ಕೆಫೆ ಏನಿತ್ತು ಅಲ್ಲಿ ತೆಗೆದುಕೊಂಡು ಬಾಂಬ್ ಇಟ್ಟಿದ್ದವನು ಈತ. ಇದನ್ನು ಸಂಪೂರ್ಣವಾಗಿ ಸಹಾಯ ಮಾಡಿದ್ದು ಮತ್ತೆ ಇಡೀ ಬ್ಲಾಸ್ಟ್ ನ ಮಾಸ್ಟರ್ ಮೈಂಡ್ ಆಗಿದ್ದಂಥದ್ದು ಮತೀನ್ ತಹಾ. ಸೊ ಈ ಎಲ್ಲಾ ಮಾಹಿತಿಯನ್ನು ಈಗಾಗಲೇ ಎನ್ಐಎ ಅಧಿಕಾರಿಗಳು ಕಲೆ ಹಾಕಿರುವಂತದ್ದು ಮತ್ತು ಸಾಂದರ್ಭಿಕ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಿದ್ರು. ಇವೆಲ್ಲವನ್ನು ಕೂಡ ಇಟ್ಕೊಂಡು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಇವ್ರನ್ನ ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂತದ್ದು. ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ವಿಚಾರಣೆ ನಡೆಸ್ತಾರೆ. ಇದಷ್ಟೇ ಅಲ್ಲದೆ ಈ ಹಿಂದಿನ ಪ್ರಕರಣಗಳು ಏನ್ ನಡೆದಿತ್ತು ರಾಜ್ಯದಲ್ಲಿ, ಬೆಂಗಳೂರಲ್ಲಿ ಆಗಿದ್ದಿರ್ಬೋದು, ಶಿವಮೊಗ್ಗದಲ್ಲಿ ಆದಂತಹ ಬ್ಲಾಸ್ಟ್ ಇರ್ಬೋದು, ಇಲ್ಲ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಈ ಎಲ್ಲಾ ಪ್ರಕರಣಗಳು ಕೂಡ ಈ ಪ್ರಮುಖವಾದ ಇಬ್ಬರು ಆರೋಪಿಗಳ ಕೈವಾಡ ಇರುವಂತದ್ದು ಬೆಳಕಿಗೆ ಬಂದಿತ್ತು. ಆದ್ರೆ 2020 ಕೂಡ ಪೊಲೀಸರು ಯಾವಾಗ ಇವರು ಬೆನ್ನಿಂದ ಬಿದ್ರು ಎನ್ಐಎ ಅಧಿಕಾರಿಗಳು ಅಂದಿನಿಂದ ಕೂಡ ಇವರಿಬ್ರು ಕೂಡ ತಲೆಮರೆಸ್ಕೊಂಡಿದ್ರು. ಇವರಿಬ್ಬರ ಬಗ್ಗೆ ಯಾವುದೇ ರೀತಿಯ ಸುಳಿವಿರ್ಲಿಲ್ಲ. ಪೊಲೀಸರಿಗೆ ಎಲ್ಲೂ ಕೂಡ ಮಾಹಿತಿ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಉತ್ತರ ಭಾರತದ ಅರಣ್ಯ ಪ್ರದೇಶಗಳಲ್ಲಿ ಇವರು ಹೆಚ್ಚಾಗಿರ್ತಿದ್ರು. ಅಲ್ಲೇ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ರು. ಸೊ ಅಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಂಡು ಬಂದು ಬೆಂಗಳೂರಿನಲ್ಲಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟಿವ್ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ಇದೀಗ ಎನ್ಐಎ ಅಧಿಕಾರಿಗಳು ಇದನ್ನ ಬಂಧನ ಮಾಡಿರುವಂತದ್ದು ಬೆಳಗಿನ ಜಾವ 2:30 ವೇಳೆಯಲ್ಲಿ. ಸೊ ಇವ್ರನ್ನ ಕರ್ಕೊಂಡ್ಬಂದು ಹೆಚ್ಚಿನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇಡೀ ಬ್ಲಾಸ್ಟ್ ಪ್ರಕರಣದಲ್ಲಿ ಯಾರ್ದೆಲ್ಲ ಕೈವಾಡವಿತ್ತು ಮತ್ತು ಇವರು ಯಾವ ನಿಷೇಧಿತ ಸಂಘಟನೆಗೆ ಸೇರಿದವರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸ್ಪಷ್ಟವಾಗುತ್ತೆ. ಅದ್ರ ಜೊತೆಗೆ ಇನ್ಯಾರೆಲ್ಲ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಹಿಂದೆ ಇದ್ದಾರೆ ಅನ್ನೋದು ಕೂಡ ಬಯಲಾಗುವಂತದ್ದು. ಸೊ ಸದ್ಯ ಏನು ಇದುವರೆಗೂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪ್ರಮುಖ ಆರೋಪಿ ಬಂಧನ ಆಗಿಲ್ಲ ಅನ್ನೋ ಕೇಳಿ ಬರ್ತಾ ಇತ್ತು. ಅದಕ್ಕೆ ಎನ್ಐಎ ಅಧಿಕಾರಿಗಳು ಬ್ರೇಕ್ ಆಗಿದ್ರೆ ಬಂಧನ ಮಾಡಿರುವಂತದ್ದು. ಅವ್ರನ್ನ ಕರ್ಕೊಂಡ್ ಬಂದ ನಂತರ ಮುಂದಿನ ವಿಚಾರಣೆ ಇರ್ಬೋದು, ಸ್ಥಳ ಮಾಜರ್ ಇರ್ಬೋದು, ಅವ್ರು ಬೆಂಗಳೂರಿನಲ್ಲಿ ಎಲ್ಲಾದ್ರೂ ಯಾರ್ದಾರು ಸಹಾಯವನ್ನು ಪಡ್ಕೊಂಡು ಒಂದಿಷ್ಟು 2-3 ತಿಂಗಳ ಕಾಲ ಇಲ್ಲೇ ವಾಸವಿದ್ರ, ಇಲ್ಲ ಬ್ಲಾಸ್ಟ್ಗೂ ಮುಂಚೆ ಯಾವ ರೀತಿಯಾಗಿ ರೆಕ್ಕೆಯನ್ನ ಮಾಡಿರ್ತಾರೆ, ಯಾವ ಮಾರ್ಗದ ಮುಖಾಂತರ ಬರ್ತಿದ್ರು ಹೋಗ್ತಾ ಇದ್ರು, ಇಲ್ಲಿ ಯಾರ ಸಹಾಯವನ್ನು ಪಡ್ಕೊಂಡಿದ್ರು, ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ. ತನಿಖೆಯನ್ನ ಮಾಡಿದ ನಂತರ ಈ ಪ್ರಕರಣಕ್ಕೆ ಯಾರಾದ್ರೂ ಮತ್ತೊಂದಿಷ್ಟು ಆರೋಪಿಗಳ ಏನಾದ್ರೂ ಕೈವಾಡ ಇದ್ರೆ, ಹಿನ್ನೆಲೆ ಇದ್ರೆ ಅವ್ರನ್ನು ಕೂಡ ಬಂಧಿಸಿ ವಿಚಾರಣೆಯನ್ನ ಮುಂದುವರಿಸುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳನ್ನ ಬಂಧಿಸುವಂತಹ ಕೆಲಸವನ್ನ ಇದೀಗ ಎನ್ಐಎ ಅಧಿಕಾರಿಗಳು ಮಾಡಿದ್ದಾರೆ. ಈ ಹಿಂದೆ ಕೂಡ ಅವರು ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ. ಹಿಂದೆ ಕೂಡ ಅವರು ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಆರೋಪಿಗಳನ್ನ ಹಿಡಿಯೋದಕ್ಕೆ ಅಂತ ಪಶ್ಚಿಮ ಬಂಗಾಳದವರೆಗೂ ತೆರಳುವಂತಹ ಒಂದು ಕೆಲಸಕ್ಕೆ ಇಲ್ಲಿ ಅಧಿಕಾರಿಗಳು ಮುಂದಾಗಿದ್ರು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಶಂಕಿತ ಉಗ್ರರು ಸಿಕ್ಕಿಬಿದ್ದಿದ್ದಾರೆ. ಎನ್ಐಎ ಅಧಿಕಾರಿಗಳು ಬಾಂಬ್ ಇಟ್ಟಂತಹ ಮುಸಾವಿರ್ ಶಾಜಿಬ್ ಕೈಗೆ ಇವತ್ತು ಕೋಳ ತೊಡಿಸಿ ಆತನನ್ನು ಬೆಂಗಳೂರಿಗೆ ಕರೆತರುವಂತಹ ಕೆಲಸವನ್ನು ಕೂಡ ಮಾಡಲಾಗತ್ತೆ. ಇನ್ನು ಅದೇ ರೀತಿಯಾಗಿ ಆತನನ್ನು ಅಲ್ಲೇ ಮೊದಲು ಕೋರ್ಟ್ಗೆ ಹಾಜರುಪಡಿಸಲಾಗತ್ತೆ. ಮೊದಲು ಕೋಲ್ಕತ್ತಾದಲ್ಲೇ ಕೋರ್ಟ್ಗೆ ಹಾಜರುಪಡಿಸಿ ಅದಾದ ಬಳಿಕ ಶಂಕಿತ ಇಬ್ಬರು ಉಗ್ರರನ್ನು ರಾಜ್ಯಕ್ಕೆ ಕರೆತರಲಾಗತ್ತೆ. ಅದಾದ ಬಳಿಕ ಬೆಂಗಳೂರಿಗೆ ಕರೆತಂದು ಬೆಂಗಳೂರಿನಲ್ಲಿ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಯಾವ ರೀತಿಯಾಗಿ ಆಯಿತು, ರಾಮೇಶ್ವರಂ ಕೆಫೆಗೂ ಕೂಡ ಅವರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ನಡೆಸಲಾಗುತ್ತೆ. ಇನ್ನು ಅದೇ ರೀತಿಯಾಗಿ ಮಧ್ಯರಾತ್ರಿ 2:30ಕ್ಕೆ ಕೋಲ್ಕತ್ತಾದಲ್ಲಿ ಕಾರ್ಯಾಚರಣೆ ನಡೆಯುತ್ತೆ. ಮಧ್ಯರಾತ್ರಿ ಅವರನ್ನು ಹಿಡಿಯೋದಕ್ಕೆ ಅಂತ ಎನ್ಐಎ ಅಧಿಕಾರಿಗಳು ಜಾಲವನ್ನು ಬೀಸಿದ್ರು. ಯಾಕಂದರೆ ನಕಲಿ ID ಪ್ರೂಫ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅದೇ ರೀತಿಯಾಗಿ ಅದೇ ಒಂದು ನಕಲಿ ID ಪ್ರೂಫ್ಗಳನ್ನು ಬಳಕೆ ಮಾಡಿಕೊಂಡು ಇವರು ಮನೆಯನ್ನು ಬಾಡಿಗೆ ಪಡೆದುಕೊಂಡು ಆ ಬಾಡಿಗೆ ಮನೆಯಲ್ಲಿ ತಲೆಮರೆಸ್ಕೊಂಡಿದ್ರು ಅನ್ನುವಂಥದ್ದು ತಿಳಿದು ಬಂದಿದೆ. ಮಧ್ಯರಾತ್ರಿಯಲ್ಲಿ ಬಂಧಿಸಿದಂತಹ ಎನ್ಐಎ ಅಧಿಕಾರಿಗಳು ಈಗ ರಾಜ್ಯಕ್ಕೂ ಕೂಡ ಕರೆತರೋದಕ್ಕೆ ಅಂತ